स्वागत है आपका बी न्यूज नेशन में। मैं हूं आबिद हुसैन शेख। सरकारी स्कूल का हाल बेहाल, कौन है जिम्मेदार? बीजापुर जिला इंडी तालुका कोल्लरगी गांव के सरकारी कन्नड़ा मीडियम स्कूल की है ये हालत, जहां शिक्षा का ये मंदिर कचरे के ढेर और गैर कानूनी कामों का अड्डा, यानी हर जगह ताश के पत्ते, शराब की बोतलें, बिल्डिंग की खराब हालत और स्टाफ की गैर जिम्मेदारी और लापरवाही पर गाँव के जिम्मेदार एच.एस. देसाई ने शिक्षण विभाग के अधिकारी को फ़ोन करके एक बार अनोखी इस स्कूल का दौरा करके स्टाफ की लापरवाही को अपनी आंखों से देखे फौरन इस स्टाफ को बदलने की मांग की गांव वालों ने। ಓ ಹೆಡ್ ಮಾಸ್ಟರ್ ಬರ್ರಿ ಇಲ್ಲಿ ಎದ್ದು ಬರ್ರಿ. ಎಷ್ಟನೇ ಕ್ಲಾಸ್ ರೀ ಇವರು? 5ನೇ ಕ್ಲಾಸ್ ರೀ. ಏನು ಪಾಲಿನ ಸರ? ಹಾಂ, ಪ್ರಜ್ವಲ. ಇಂಗ್ಲೀಷ್ನ ನಿನ್ನ ಹೆಸರು ಬರೀಲಕ್ಕೆ ಬರ್ತದ? ಇಲ್ಲ. ನಿನ್ನ ಹೆಸರೇನು? ಸತೀಶ. ನಿನಗೆ ಇಂಗ್ಲೀಷ್ನಾಗ ಓದಕ್ಕೆ ಬರ್ತದ? ಏನು ಬರಲ್ಲ ಇಂಗ್ಲೀಷ್ನಾಗ? ನಮ್ಮ ದೇಶ ಯಾವುದು? ನಮ್ಮ ದೇಶ ಯಾವುದು? ರಾಜ್ಯ, ತಾಲೂಕ, ಜಿಲ್ಲಾ, ಊರ, ಹೋಬಳಿ ಗೊತ್ತಿಲ್ಲ. ವಲಯ, ವಲಯ ಯಾವುದು ಗೊತ್ತಿಲ್ಲ. ಬರ್ತೀರಿ ದಿನ ಸಾಲಿಗೆ? ಎಷ್ಟು ಮಂದಿ ಇದ್ದೀರಿ? 3 ಮಂದಿ ಅಷ್ಟೇ ಬರ್ತೀರಿ? ನಿನ್ನ ಹೆಸರೇನಪ್ಪ? ಹಾಂ, ನಿಮ್ಮ ಅಪ್ಪನ ಹೆಸರು? ಹಾಂ, ಸುನೀಲ್. ಸರ್ನೇಮ? ಸರ್ನೇಮ? ಸರ್ನೇಮ್ ಕಾಂಬ್ಳೆ. ವಾಟ್ ಈಸ್ ಯುವರ್ ಫಾದರ್ ನೇಮ್? ಎಷ್ಟನೇ ತೆಕ್ ಅದ ರೀ ಮೇಡಮ್ ಇಂಗ್ಲೀಷ್? 1ನೇ ತೆಕ್ ರೀ. ಮತ್ತು ಅವರು ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿದ್ರೆ ಹೇಳಕ್ಕೆ ಬರಲ್ಲ ರೀ? ಆದ್ರೆ ಇಂಗ್ಲೀಷ್ ಫಸ್ಟ್ ಇಂಗ್ಲೀಷ್ ಹೇಳೋದು ಬಿಡ್ರಿ ಖರೆ, ಆದ್ರೆ ಅವ್ರನ್ನ ಮತ್ತೆ ಈಗ ಅಲ್ಫಾಬೆಟ್ಸ್ ನಗದ ಅವ್ರಿಗೆ ಹೆಂಗದ ಕೆಲವೊಂದು ಸಣ್ಣ ಸಣ್ಣ ವಾಕ್ಯಗಳು ನಾವು ಹೇಳ್ತಾ ಬಿಡ್ರಿ ಅವರು. ಓಕೆ, ಏನು ರೀ ಸರ್, ಏನು ಸಮಾಚಾರ? ನಿಮ್ಮ ಸಾಲಿದ ಏನು ವ್ಯವಸ್ಥೆ? ಸಾಲಿದ ಏನು ವ್ಯವಸ್ಥೆ ಅತ್ತ? ಏನು ಒಂದು ರೂಮ್ ಚಲೋ ಇಲ್ಲ, ಒಂದು ಸರಿಯಾದ ಸ್ಟಾಪ್ ಇಲ್ಲ, ಏನು ಮಾಡತ್ತೀರಿ ನೀವು? ಏನು ಹೇಳ್ಬೇಕು ನಿಮಗೆ? ಮಳೆ ಹತ್ತದ ರೀ, ಸೋರ ಆಗ್ತದ, ಅದಕ್ಕೆ ರಿಪೇರಿ ಮಾಡಿಸೋದು. ಏನು ಹುಡುಗರು ಎಷ್ಟು ಚಂದ ಎಟ್ಟದ ರೀ? 124. ಹಾಜರ್ ಎಟ್ಟದವ ರೀ? ಹಾಜರ್ ಎಟ್ಟದವ? ಯಾವಾಗ ಟೈಮ್ ಎಟ್ಟಾಗ್ಯದ ರೀ? ಹೇಳ್ರಿ ಎಷ್ಟು? ಏನು ರೀ ನಿಮ್ಮ ಇನ್ಸಲ್ಲ? ಬಿ ಎಸ್ ಬೆಳ್ಳನವ್ರು. ಸ್ಟಾಪ್ ಎಟ್ಟದ ನಿಮ್ದು? 7 ಮಂದಿ ರೀ. ಹಾಂ, ಹುಡುಗರು ಎಟ್ಟದವ ರೀ? 124 ಮಂದಿ ಅವ ರೀ. ಹಾಂ, ಎಷ್ಟು ಹೋಗ್ಯಾವ ರೀ? ಎಷ್ಟು ಹೋಗ್ಯಾವ ರೀ? ಬರ್ಲಾಗತ್ತಾವ ರೀ. ಹಾಂ, ಹೊಸ ಟಿಶ್ಯೂ ಹೊಂಟಾವ್ರಿ ಇಲ್ಲ ಕೆಲವರು. ಎಟ್ಟ ಸರ್ ಸ್ಟ್ರೆಂತ್ ಎಟ್ಟದ ರೀ? ಎಷ್ಟು ಹುಡುಗರು ಹಾಜರ್ ಅದಾವ? ಏನು ಮಾಡತ್ತೀರಿ ಹೇಳಿ ಸರ್? ಈಗ ನೋಡ್ರಿ ನಾವು ಏನೇನು ಮಾಡಿರ್ತಿದ್ದೆವು. ಏನು ರೀ? ಎಷ್ಟು ಅದಾವ ರೀ ಹುಡುಗರು? ಎಷ್ಟು ಅದಾವ? ಏಸ್ ರೂಮ್ ಚಾಲು ಅದಾವ? ಉಳ್ಕಿದ ರೂಮ್ ಏನಾಗೈತಿ? ಉಳ್ಕಿದ ರೂಮ್ ಸಾಹೇಬ್ರಿಗೆ ಹೇಳಿದೆವು. ಹಾಂ ರೀ. ಅಧ್ಯಕ್ಷ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಹೇಳಿದೆವು. ಏನಂತ ಹೇಳಿರಿ? ಹೇಳಿದ್ರಿ ಸೂರ್ಲತ್ತವ. ಹಾಂ, ಎಷ್ಟು ದಿನ ಆಯ್ತು ಚಾಲು ಅದಾವ ರೀ ಅವು? ಈಗ ಮಳೆ ಆಗೈತಿ 2 ದಿವಸ, ಈಗ ಬಿಡ್ರಿ, ಮೊದಲು ಹಿಡಿದು ಚಾಲು ಅದಾವ ರೀ? ಯಾವ ರೂಮ್ಗಳು ರೀ ಅವರೇ ಯೂಸ್ ಮಾಡ್ಕೊಳತ್ತಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷ. ಹಾಂ ರೀ. ಅವ್ರಿಗೆ ಸಾಹೇಬ್ ಏನು ಮಕ್ಕಳಿಗೆ ಯೂಸ್ ಮಾಡೋಕ್ಕದ? ಏನು ಗ್ರಾಮ ಪಂಚಾಯತಿ ಅವ್ರಿಗೆ ಯೂಸ್ ಮಾಡೋಕ್ಕದ ರೀ ರೂಮ್? ನಾವು ಹೇಳಿದೇವ್ರಿ, ಮತ್ತು ಅವ್ರು ತೊಗೊಂಡ್ರು ಮತ್ತು ಕೊಡಲ್ಲಾಗ್ಯಾರ. ಈಗ ಎಷ್ಟು ಸಲ ಹೇಳಿದ್ರು ಹೇಳಿದೇವ್ರಿ ರೀ, ಅವರೇ ತೊಗೊಳತ್ತಾರ. ಹಾಂ ಹಾಂ. ಎಟ್ಟದ ಸ್ಟ್ರೆಂತ್ ಎಟ್ಟದ್ರಿ ಈಗ?
ಈಗ 85 85 ಟೋಟಲ್ ಹಾಜರ್ ರೇಟ್ ಅದಾವ್ರಿ ಇವತ್ತು ಅದಕ್ಕೆ ಒಂದು 40-50 ರೂಪಾಯಿ ಇರ್ಬೇಕು. 40-50 ತನಕ. ಸ್ಟಾಫ್ ಎಷ್ಟು ಮಂದಿ ಹಾಜರ್ ಅದಾರ ರೀ, ಎಷ್ಟು ಮಂದಿ ಗೈರ್ ಅದಾರ? 7 ಮಂದಿ ಸ್ಟಾಫ, 7 ಮಂದಿ ಹಾಜರ ಅದಾರ. ಮತ್ತು ಪಾರ್ಗೊಳಕ್ಕೆ ಹೊರಗೆ ಅದಾವ್ರಿ. ಡಿಸ್ಟಿಕ್ ಹೋಗಿರ್ಬೇಕು. ಎಷ್ಟಾಗ್ಯ ರೀ ಟೈಮ್? 12:30. ರೆಸ್ಟಿಗೆ ಎಷ್ಟು ನಿಮಿಷ ಬಿಡ್ತೀರಿ? 10-15 ನಿಮಿಷ ರೀ. ಏನು ರೂಮ್ ರಿಪೇರಿ ಮಾಡಿಸಿ ಚಂದಾಗೆ ಸ್ಕೂಲ್ ನಡೆಸ್ಬೇಕು ಅನ್ನೋದದ ಅಥವಾ ಏನು ಹಿಂಗೆ ಈ ವ್ಯವಸ್ಥೆ ಒಳಗೆ ಹೋಗ್ಬೇಕು ಅನ್ನೋದು? ನಾವು ಸಾಕಾಗ್ರಿ. ನಾವು ಸಿಮೆಂಟ್ ಪೈಪ್ ಇರ್ತಾರಲ್ಲಿ ನಾವು ಮಾಡೋದು ಅಲ್ಲಿ ಕೀಲಿ ಹಾಕೊಂಡು ಹೋಗೋದು. ನಿಮ್ಮ ಕೆಲಸ ಏನೈತಿ ಅದು ಮಾಡ್ತೀರೋ ಅಥವಾ ಏನು? ಎಲ್ಲರೂ ಗಾಳಿ ಹಾಕೋತೀವಿ ಅಂದ್ರೆ ನಮಗೂ ಅಸಹ್ಯ, ಮಕ್ಕಳಿಗೆ ಅಸಹ್ಯ, ಹೇಳೋದು ತಿಳಿಯಂಗಿಲ್ಲ. ಅದ್ರ ಸ್ವಲ್ಪ ಅಧ್ಯಕ್ಷರ ಗಂಡ್ಮಕ್ಳು ನೀವು ತೊಗೊಂಬರ್ರಿ, ಪಂಚಾಯತಿ ಅವರಿಗೆ ಮಾಡಿ ಎಲ್ಲ ದುಡ್ಡು ಅದಾವ ತಕೊಂಡು ಎಲ್ಲ ಕೆಲಸ ಮಾಡೋದು. ಯಾವಾಗ ರೀ? ಒಂದು ವಾರನಾಗ ಕೆಲಸ ಮಾಡೋದು. ಎಷ್ಟು ದಿನ ಐತ್ರಿ ಸಾಲ ಹಿಂಗಿದ್ದು? ಈ ಸಾಲಿದ್ದು ಮನೆ ಸೋರ್ಕೋತೆ ಬಂದವ್ರವ ನಾವು. ಸೋರ್ಕೋತ್ ಬರಲ್ರಿ. ಈ ಸಾಲಿ ವ್ಯವಸ್ಥೆ ನಡೆದು ಹಿಂಗೆ ಎಷ್ಟು ದಿನ ಆಯ್ತು? 1 ವರ್ಷ ಮ್ಯಾಲ ಐತ್ರಿ. 1 ವರ್ಷ ಮ್ಯಾಗ ಸ್ಟಾಫು ಹಿಂಗೆ, ಸ್ಕೂಲು ಹಿಂಗೆ, ಬರೋಬರದ್ರಿ. ಸ್ಟಾಫ್ ಬರೋಬರಿ ಅದ, ಎಲ್ಲರೂ ಹಾಜರ್ ಇರ್ತಾರ ಕರೆಕ್ಟ್ ಟೈಮಿಗೆ. ಇನ್ ಮ್ಯಾಗ ಚೆಕ್ ಮಾಡ್ಬೋದು ನಾವು. ಹಾಂ, ಕರೆಕ್ಟ್ 10 ಗಂಟೆಗೆ 5 ಗಂಟೆಗೆ ಸ್ಕೂಲ್ ಬಿಡ್ತೀರಿ. ಹಾಂ, 4:50ಕ್ಕೆ ಬಿಡ್ತೀರಿ. ಓಕೆ, 4:50ಕ್ಕೆ ಎಲ್ಲರೂ ಇಲ್ಲಿ ಸ್ಟಾಫ್ ಹೋಗ್ತೀರಿ, ಸ್ಟಾಫ್ ಮೇಂಟೈನ್ ಮಾಡ್ತೀರಿ. ನಿಮ್ಮ ಕೈಲಿ ಆಗ್ತದ? ಹಾಂ. ನೀವು ಈ ತಿಂಗಳದು ಆ ತಿಂಗಳದ ಪೇಮೆಂಟ್ ಆಗೈತಿ. ಹಾಂ, ನಿಮಗೆ ಎಂದಿನ ಹಿಡಿದು ಅಮಾನತಿನೊಳಗೆ ಇಟ್ಟಾರಿ? ಅದು ಡೇಟ್ ನೋಡ್ಬೇಕ್ರಿ, ನನಗೂ ಬಾಯ್ಪಾಟಿ ಇಲ್ರಿ. ಡೇಟ್ ನೋಡ್ಬೇಕು. ಹಾಂ ಹಾಂ. ಸರ್ ನಿಮ್ಮದು ಎಂದಿನ ಹಿಡಿದು ಪೇಮೆಂಟ್ ರೀ? ನನ್ನ ಪೇಮೆಂಟ್ ಆಗ್ಯದ ರೀ? ಕರೆಕ್ಟ್ ರೀ? ಎಷ್ಟೇ ತಾರೀಕಿಗೆ ಆಗ್ಯದ ರೀ? 7ನೇ ತಾರೀಕಿಗೆ. 2ನೇ ತಾರೀಕಿಗೆ ಪೇಮೆಂಟ್ ಆಗೈತೆ ರೀ ನಿಮ್ಮದು? ಹೌದೇನು ರೀ? ಮತ್ತೆ ಯಾರು ಅದ ರೀ? ಪೇಮೆಂಟ್ ಆಗೈತೆ ರೀ? ಹೌದು ರೀ. ಹಾಂ ಹಾಂ. ಹೋದ ತಿಂಗಳದ ಆಗೈತಿ? ಹೋದ ತಿಂಗಳ ಪೇಮೆಂಟ್ ರೀ ಆಗಿರ್ತದ ನಿಮ್ದು ರೀ ಮೇಡಮ್? ಹೋದ ತಿಂಗಳದು ಆಗೈತೆ ರೀ. ಅಂದ್ರೆ ನಿಮ್ಮ ಸ್ಟಾಫಿಂದೆಲ್ಲ ಆಗೈತಿ. ಏನು ತಂದಿರಿ ಕಾಯಿಪಲ್ಲೆ? ಎಷ್ಟು ಹುಡುಗರು ಅದಾವ್ರಿ ಇವತ್ತು? ಇವ್ರು ಯಾರು ರೀ? ಇದಕ್ಕೆ ಮುಖ್ಯ ಅಡಿಗೆವ್ರು ಯಾರು ರೀ? ನೀವೇ? ಹುಡುಗರು ಎಷ್ಟು ಅದಾವ್ರಿ? ಕಾಯಿಪಲ್ಲೆ ಏನು ತೊಗೊಂಬಂದಿರಿ? 30. ಹಾಂ, ಕಾಯಿಪಲ್ಲೆ ಏನು ತೊಗೊಂಬಂದಿರಿ? ಹಾಂ, ಸ್ವಚ್ಛ ಅದ ರೀ ಅಡುಗೆ ಮಾಡೋ ಜಾಗ? ನೋಡ್ರಿ ಏನಿದೆ? ಏನದ್ರಿ ಒಳಗೆ ನಡ್ರಿ. ಇದೆಲ್ಲ ಮಾಡೋರು ನಾವ್ರೆ, 3 ಮಂದಿ ಇದೆ. ಇದೆಲ್ಲ ಮಾಡೋರು ಯಾರು? ಇದೆಲ್ಲ ಏನದ ರೀ? ಇದು ಏನದ? ಏನು ಇದೆಲ್ಲ ಏನದ ರೀ? ಹೊಲಸದ ರೀ. ಹೊಲಸದ. ಇನ್ಸ್ಪೆಕ್ಟರ್ ಇದ್ದಾವ, ಹಾಂ ಬಿದ್ದಾವ. ಹಾಂ. ನೋಡ್ರಿ ಇದ್ದಾವ. ಏನದ ರೀ ಇದು ಮತ್ತೆ? ಮತ್ತೆ ಹಾಂ ಚೀಪ್ ಒಂದು ರಾಕಿ ಬಿದ್ದೈತಿ. ಹಾಂ. ನೀವು ಬಟ್ಟೆ ದಾರು ದಾರು ದಾರು. ಹಾಂ ದಿನ ಎಕ್ಸರ್ಸೈಸ್ ಮಾಡೋದು. ಹಾಂ ಇನ್ನೊಂದು ಕಿವಿ ಹಾಕೋದು, ಇನ್ನೊಂದು ಮುಗಿತಾನೆ ಅಲ್ಲಿ. ಹಾಂ ಹಾಂ ಹಾಂ. ಚೌಕಾಸ್ ಈಚೆ ಕಡೆ ಬರ್ರಿ. ಇದು ಏನಾಗೈತೆ ರೀ? ಇದು ಹಂಗೆ ಐತಿ, ಅದು ಸೋರ್ತದೆ. ಫೋಟೋ ಸೋರ್ತದೆ. ಇದು ಸೋರುತ್ತೆ ಭಾಳ ಐತಿ. ಕಿಟಕಿನೇ ಹಚ್ಚಿಲ್ಲ ಅದಕ್ಕೆ. ಹತ್ತತ್ತು ನಡ್ರಿ. ಬರಲ್ಲ. ಹ್ಞೂ. ಇದು ಯಾವ ಸ್ಕೂಲ್ ರೀ ಇದು? ಇದು ಯಾವ ಸ್ಕೂಲ್? ಕೊಳೂರ್ಗಿ ಸ್ಕೂಲ? ಹೆಸರು ಏನದ್ರಿ ಅದಕ್ಕೆ? ಗೌರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್, ಸರ್ಕಾರಿ. ಹಾಂ. ಯಾವ ಊರ? ಕೊಳೂರ್ಗಿ. ಬಸ್
ಮತ್ತೆ ಎಷ್ಟು ರೂಮ್ ಅದಾವ್ರಿ ಹಿಂಗೆ? ಅದು ಒಂದ್ರಿ ಹಾಂ 2 3 ಹಾಂ. ಆಮೇಲೆ ಇದು ಒಂದು ನೆಟ್ಸಾಕ್ ಮಾಡೋದ್ರಿ ಏನು ಡೆಡ್ ಸ್ಟಾಕ್ ಮಾಲಿಟ್ರಿ? ಪುಸ್ತಕ ಹೈವು ಟೇಬಲ್ ಹಾಂ ಹಾಂ. ಅದು ಪಂಚಾಯತಿ ಎಲ್ಲ ಸಾಮಾನು ಇರ್ತಾರೆ ಯಾವ ಏನು ಇಟ್ಟಾರ್ರಿ? ಪೈಪ ಸಿಮೆಂಟ. ಹಾಂ. ಯಾರು ಬಂದು ಕೇಳ್ಯಾರ ನಿಮ್ಗೆ? ಯಾರು ಬಂದು ಕೇಳಿದ್ರಿ ಹಾಂ. ಮತ್ತೆ ಹೆಂಗೆ ಇಟ್ರಿ ಹೆಂಗೆ? ತೊಳೆದು ಮಾಡಿರ್ತಾರೆ. ಹಾಂ. ನಾವು 2 ದಿವಸ ಹೇಳಿದ್ರಿ ಮಾಡ್ತಾರೆ ಬೇರೆ ತೆಗೆದು ಕೊಡ್ತಾರೆ ಸ್ವಲ್ಪ ಮಾಡ್ತಾ ತಂದಾರಿಪ್ಪ. ಹಾಂ ಏನು ಮಾಡ್ತಾರೆ ಅವ್ರು ಮಾಡ್ತೀರಿ. ಹಾಂ ಅವ್ರು ಸುದ್ದಿ ಮಾಡೋದು ನಮ್ಮ ಶಾಲೆ ಹಿಂಗೆ ನೋಡ್ರಿ. ಹಾಂ. ಇದೇ ವ್ಯವಸ್ಥೆ ಒಳಗೆ ಹೋಗೋದು. ಹ್ಞೂ ಹ್ಞೂ ಹ್ಞೂ. ಮಕ್ಕಳ ಪರಿಸ್ಥಿತಿ ಏನು ರೀ? ಊರನ್ನವರೇ ಲಕ್ಷ ತೊಳಿಲ್ಲ ಅಂದ್ರೆ ನಾವು ಬಂದವ್ರು ಏನು ಮಾಡ್ಬೇಕು ಹೇಳ್ರಿ. ಹಾಂ ಹಾಂ ಹಾಂ. ಊರನ್ನ ಅವ್ರ ಲಕ್ಷ್ಯ ತೊಗೊಳಲ್ಲ ಇದಕ್ಕೆ. ಹ್ಞೂ. ಹಾಂ ಹಾಂ. ಹೆಡ್ ಮಾಸ್ಟರ್, ನೀವು ಎಷ್ಟನೇ ಕ್ಲಾಸ್ ತೊಗೋತೀರಿ? 1 ರಿಂದ 3 ರೀ. 1 ರಿಂದ 3 ನೀವೇ ತೊಗೋತೀರಿ? 3 ಕ್ಲಾಸ್ ಮೇಂಟೈನ್ ಮಾಡ್ತೀರಿ? ಇಬ್ಬರು ಅದೇರಿ ಅದಕ್ಕೆ. ಇಬ್ರು ಇದ್ದೀರಿ? ನೀವು ಒಂದು ಕ್ಲಾಸ್ ಯಾವತ್ತು ತೊಗೊಳದ್ರಿ? 1 ರಿಂದ 3ನೇ ಕ್ಲಾಸ್ ರೀ. ನದಿ ಕೆಲಿ ಬರ್ತಾವ್ರಿ. ಹಾಂ ರೀ. 3 ಇಬ್ರು ತೋರ್ತೇವೆ. 2 ಘಟಕ ಅದಾವ್ರಿ. ಹಾಂ ಹಾಂ. 2 ಘಟಕ ಅದಾವ. 2 ಘಟಕ ಅದಾವ. ಈಗ ಏನು ಮಾಡಕತ್ತೀರಿ? ಈಗ ನಾವು ಪದ್ಯಗಳು ಬರ್ತೇವೆ ಮಕ್ಕಳಿಗೆ ಪದ್ಯಗಳು ಅದ ರೀ? ಪದ್ಯಗಳು ಅಲ್ರಿ ಅವು ಮತ್ತೇನದ ರೀ? ಭಕ್ತಿ ಗೀತೆಗಳದಾವ, ನಿಮ್ಮ ಭಜನಾ ಪದಗಳದಾವ, ಇದೆಲ್ಲ ನೋಡ್ರಿ ಅವನು ಅದಾವ್ರಿ. ಭಜನಾ ಪದಗಳದಾವ. ಎಲ್ಲಿ ಭಜನಾ ಭಜನಾ ಮಾಡ್ತೀರೇನ್ರಿ? ಅದಾವ ನೋಡ್ರಿ. ಅಲ್ಲಿ ಎಲ್ಲಿ ಭಜನಾ ಪದ ಅದಾವ? ಇಲ್ಲ, ಭಜನಾ ಪದ ಅದಾವ. ಎಲ್ಲಿ ಭಜನಾ ಪದ ರೀ? ಇಲ್ಲ, ಇಲ್ಲಿ ಏನದ ರೀ ಇದು? ಏನವ್ರಿ ಅವು? ಇದೇನದ ನೋಡ್ರಿ. ಏನು ಬರೆಯತ್ತೀರಿ ಈಗ? ನೋಡ್ರಿ ಏನೈತಿ. ಹ್ಞೂ. ಚಂದಾಗಿ ನಡೀತದೆ ರೀ? ಹ್ಞೂ. ಸರ್, ಶಿವಪ್ಪ ಅವರು ಹೌದಲ್ಲ ಸರ್? ಹೌದು ಸರ್, ಹೌದ್ರಿ. ಸರ್, ಕೊಳೂರಿಗೆ ಸ್ಕೂಲಿಗೆ ಬಂದು ಹೋಗಿರೇನು ಸರ್ ಒಂದ್ಸರಿ? ಹಾ, ಬಂದಿನಿ ಸರ್. 1-2-3 ಸರಿ ಬಂದೇನ್ರಿ ಅಲ್ಲಿ. ಸರ್, ಏನದ ಸುಧಾರ್ಸಕ್ ಸಾಧ್ಯ ಅದಾವ ಅಥವಾ ನಿಮ್ ಕಡೆಯಿಂದ ಇಲ್ಲ ಸರ್? ಸುಧಾರ್ಸಕಂದ್ರ ಅವಂಗ ಹೆಡ್ ಮಾಸ್ಟರ್ ಅಂತ ಅವ ಸರಿಯಾಗಿ ಇದ್ದಿಲ್ರಿ. ಅವ್ನ ಸಸ್ಪೆಂಡ್ ಮಾಡಕ್ ಕಳ್ಸೇನ್ರಿ DDP ಆಫೀಸ್ಗೆ. ಹಾನ್ ಸರ್. ಏನ್ರಿ? ಹಾನ್. ಆಮೇಲೆ ಇದ್ದ ಸೀನಿಯರ್ಗೆ ಇವಾಗ ಕೋಳೂರಿಗೆ ಇವಂಗ ಇಂಗೋಲ್ಯಾಗ ಚಾರ್ಜ್ ಕೊಟ್ಟೇನ್ರಿ. ಹಾನ್ ಸರ್. ಏನ್ರಿ? ಹಾನ್. ಆಮೇಲೆ ಅವ್ ಎಲ್ಲಾ ಶಿಕ್ಷಕರಿಗೂ ಪಗಾರ ಬಂದ್ ಮಾಡೇನ್ರಿ. 2 ತಿಂಗಳಾಯ್ತ್ರಿ ಪಗಾರ ಬಂದ್ ಮಾಡಿ. ಏನ್ರಿ? ಸರ್, ಅವ್ರಿಗೆ ಏನ್ ಹೇಳಿನಿ ಅಂದ್ರ, ನೀವ್ ಎಲ್ಲರೂ ಕರೆಕ್ಟ್ ಆಗಿ ಎಲ್ಲಾ ಮಾಡಿ ಅದು ಶಾಲೆ ಸುಧಾರಣೆ ಆದ ಬಳಿಕ ನನಗ ಹೇಳಿದ ಬಳಿಕ ನಿಮ್ ಪಗಾರ ಕೊಡ್ತೀನಿ ಅಂತ ಹೇಳಿದೀನಿ ಸರ್. ಹೌದ್ ಸರ್. ಆಮೇಲೆ ಪಂಚಾಯತಿ ಅವರು 1-2 ರೂಮ್ ಏನೋ ಬಳಸ್ಕೊಂಡಿದ್ರತ್ತ. ಅವ್ರಿಗೆ ಅಂತಂದ್ರ ತೆಗೆದು ಕೊಡಾಕ ಅವ್ರಿಗೆ ಅವತ್ತ ಅಧ್ಯಕ್ಷರು ಬಂದಿದ್ರು ನಾವ್ ಹೋದಾಗ್ರಿ. ಏನ್ರಿ? ಬಂದಾಗ ಬಂದಿದ್ರು. ಅವ್ರಿಗೇನು 1 ರೂಮ್ ಖಾಲಿ ನಾ ಕೇಳ್ತೀನಿ, ಮಾಡಿಸ್ಕೊಟ್ಟೇನ್ರಿ. ಮಕ್ಕಳಕ್ಕಿಂತ ಪಂಚಾಯತಿಗೆ ನೀವು ರೂಮ್ ಕೊಡಾಕ ಪರ್ಮಿಷನ್ ಯಾರು ಕೊಟ್ರ ಸರ್? ಇಲ್ಲ, ನಾನು ಹೋಗಿ ಬಿಡಿಸೀನಿ ಸರ್ ಅವ್ರಿಗೆ. ಏನ್ರಿ? ಅವತ್ ಅಧ್ಯಕ್ಷ ಬಂದಿದ್ದ. ನೀವ್ ಯಾಕ ತಗೊಂಡ್ರಿ ರೂಮ್ ಅನ್ನ? ಅವ್ರು ಎಂತಂದ್ರ ಅಲ್ಲಿ ಏನೋ ಕಾಮಗಾರಿ ನಡೀತಿತ್ತಂತ್ರಿ ಇದ್ರದ್ರಿ. ಏನ್ ಕಾಂಪೌಂಡ್ ಕಾಮಗಾರಿ ನಡೆದ್ರ ಪಂಚಾಯತ್ ಇದು ಕನ್ನಡ ಶಾಲಿ ಮಕ್ಕಳ ಸ್ಕೂಲ್ ಕೊಡ್ಬೇಕಂತ ಐತ್ರಿ? ಇಲ್ಲ ಕೊಡ್ಬೇಕತ್ತಿಲ್ಲ ಬಿಡ್ರಿ. ಅಲ್ಲಿ ಕೊಡ್ಬೇಕತ್ತಿಲ್ಲ. ಅವ್ರು ಬಂದಿದ್ರು ಸರ್ ಅವತ್ತ. ಅವ್ರು ಬಂದಿದ್ರು. 1 ರೂಮ್ ತೆಗಿಸಿ ಕ್ಲೀನ್ ಮಾಡಿಸಿ ಕೊಡ್ಸೇನ್ರಿ ನಾನ. ಏನ್ರಿ? ಇಲ್ಲ, ಈ ವ್ಯವಸ್ಥೆ ಎಂದ ಸುಧಾರಣೆ ಆಗೋದು ಸರ್? ನಾವೆಂದ ನಿಮಗ ಕೇಳ್ಬೇಕು, ಎಂದ ನಾವ್ ಮಾತಾಡ್ಬೇಕು? ಈಗ ನೋಡನ್ರಿ, ಇನ್ನೊಂದ್ ರೂಮ್ ತಗೊಂಡ್ರೆ ಸದ್ಯ ಮಾತಾಡ್ತೇನೆ ಸರ್ ನಾನು ಅವ್ರಿಗೆ. ಏನ್ರಿ? ರೂಮ್ ಕಿಂತಲೂ ಅಲ್ಲಿ ವ್ಯವಸ್ಥೆ, ಅಲ್ಲಿ ಸ್ಟಾಫ್ ಇಲ್ಲಿಂದ ಹೋಗ್ಬೇಕು ಸರ್. ಒಟ್ಟು ಟೋಟಲ್ ಆಗಿ ಸ್ಟಾಫ್ ಹೋಗ್ಬೇಕು. ಹಾನ್ರಿ. ಸರ್, ಇಲ್ಲ ಅಂದ್ರ ನಾನು ಈ ಸದ್ಯ ಬಿಗ್ ನ್ಯೂಸ್ ಒಳಗ್ ಕೊಟ್ಟು ಎಲ್ಲಿಂದ ಎಲ್ಲಿ ತನಕನು ಎಳದ್ ಬಿಡ್ತೀನಿ. ಅಲ್ಲ ಸರ್, ಈಗ ಪಗಾರ ಬಂದ್ ಮಾಡಿ ಸರ್. ವಾಟ್ಸಾಪ್ ಕಳಿಸ್ತೀನಿ ಸರ್. ನಾನು ಈಗ ಅಲ್ಲಿ ಪರಿಸ್ಥಿತಿ ಏನದ, ಅಲ್ಲಿ ಹೆಡ್ ಮಾಸ್ಟರ್ ಏನದ, ಅಲ್ಲಿ ಮಕ್ಕಳ ಪರಿಸ್ಥಿತಿ ಏನೈತಿ,
ಹಾ ಎಲ್ಲ ಪಿನ್ ಟು ಪಿನ್ 2 ಟೈಮ್ ವಿಡಿಯೋ ಮಾಡಿಟ್ಟಿನಿ ನಾನು. ಹಾ ಸರ್. ಅದಕ್ಕ ನಾನು ಒಂದ್ ಮಾತು ಮೇಲಾಧಿಕಾರಿ ಕೇಳ್ಬೇಕಾದಂತ ನನ್ ಕರ್ತವ್ಯ ನಾನು ಕೇಳತ್ತೀನಿ. ಈಗ ಇನ್ನೂ ಏನ್ ಮಾಡ್ಬೇಕಾಗ್ಯದ ಹೇಳ್ ಸರ್, ಆ ರೀತಿ ಮಾಡ್ತೀನಿ ಸರ್ ಸರ್. ಅವ್ರು ಒಟ್ಟು ಸ್ಟಾಪ್ ನಿಮ್ ಕಡೆಯಿಂದ ಬೇಕಂದ್ರ ನಾವು ಗ್ರಾಮಸ್ಥರ ಒಂದ್ ಲೆಟರ್ ಬರ್ಸಿ ಕೊಡ್ತೀನಿ. ಅವ್ರು ಒಟ್ಟು ಸ್ಟಾಪ್ ಇಲ್ಲಿಂದ ಹೋಗ್ಬೇಕ್ ಸರ್. ಹೊಸ ಸ್ಟಾಪ್ ತಂದ್ ಹಾಕ್ಬೇಕ್ ನೀವು. ಹಾನ್ರಿ. ಅದು ಒಂದ್ ಕೆಲ್ಸ ಮಾಡ್ರಿ ಸರ್ ಪ್ಲೀಸ್ ನಮಗ. ಆಮೇಲೆ ನಾವು ಏನ್ ಪಂಚಾಯತಿಯಿಂದ ನಾವ್ ಅದ ಏನ್ ರೂಮ್ ಗಳನ್ನ ಈ ವ್ಯವಸ್ಥೆ ಮಾಡೋದು ಆ ಕೆಲ್ಸ ನಾ ಮಾಡ್ತೇವ್ರಿ. ಎಸ್ ಸರ್. ಇದು ನೀವು ಎಂದ ಸಿಗ್ತೀರಿ? ನಾಳೆ ಬರ್ತೇನ್ರಿ. ಸರ್ ನಾಳೆ ಬರ್ತೀರಾ? ಹಾ ಬರ್ತೇನ್ರಿ. ಸರ್ ನಾಳೆ ಬರ್ರಿ, ನಿಮಗೆ ಇಲ್ಲಿ ವ್ಯವಸ್ಥೆ ತೋರಿಸ್ತೀನಿ ನಾನು. ತೋರಿಸಿ ಅವ್ರನ್ನ ಒಟ್ಟು ಸ್ಟಾಪ್ ನಿಮಗ ಬೇಕಂದ್ರ ಒಂದ್ 100 ಜನದ ನಾವ್ BO ಅವ್ರಿಗೆ ಲೆಟರ್ ಕೊಡ್ತೀವಿ. ಇಲ್ಲಿಂದ ಸ್ಟಾಪ್ ಪೂರ್ತಿ ಹೋಗ್ಬೇಕ್ರಿ, ಒಬ್ನು ಕೂಡ ಉಳಿಬಾರ್ದು. ಆಯ್ತು. ಆ ವ್ಯವಸ್ಥೆ ಆಗ್ಬೇಕ್ರಿ ಶಿವಾನಂದ ಸರ್. ನಿಮ್ಮ ಮಕ್ಕಳಿಗಾದ್ರೂ ಅಷ್ಟೇ, ನನ್ನ ಮಕ್ಕಳಿಗಾದ್ರೂ ಇಲ್ಲಿ ಮಕ್ಕಳ ವ್ಯವಸ್ಥೆ ನೋಡಿದ್ರ ಈ ಐದನೇ 8ನೇತೆ ಹೋತನ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿದ್ರ ಒಂದ್ ಇದು ಹೇಳಕ್ ಬರಲ್ಲ, ಹೆಸರು ಹೇಳಕ್ ಬರಲ್ಲ. ದಯವಿಟ್ಟು ನಿಮ್ ಕೈ ಮುಗಿದು ನಿಮ್ಮ ಮಕ್ಕಳ ಕಳಕಳಿ ಯಾವ ಕತ್ತುದ್ ಬೇಡ, ರಿಕ್ವೆಸ್ಟ್ ಮಾಡಿ ಕೇಳ್ತೀನಿ. ನಾನ್ ನಾಳೆ ಬೇಕಂದ್ರ ಪಂಚಾಯತಿಯಿಂದ ಲೆಟರ್ ಸಹಿತ ಮಾಡಿಸ್ಕೊಡ್ತೀನಿ. ನೀವು ಬರ್ರಿ, ಆ ಸ್ಟಾಪ್ ಚೇಂಜ್ ಮಾಡಿ ಹಾಕಿ ಬೇರೆ ಕಡೆಯಿಂದ ತಂದ್ ಕಿಶಿಂದ ಇಲ್ಲಿ ಸ್ಟಾಪ್ ಹಾಕ್ರಿ. ಸರಿ ಬರ್ತೇನೆ ಸರ್. ನಾನು ಫೋನ್ ಮಾಡಿ ಬರ್ತೇನೆ. ಬರ್ರಿ ಸರ್ ಬರ್ರಿ. ಓಕೆ ನಮಸ್ಕಾರ. और खबरों के लिए देखते रहिए बी न्यूज़ नेशन।